ಎಲ್ಲರಿಗೂ ಓಂ ಶಾಂತಿ. ಇವತ್ತು ನಾವು ಏನು ಮಾಡೋರಿದ್ದು ಹೊಸ ರೆಸಿಪಿ ಅದ. ಶುಭ ದಿನದ ಎಲ್ಲರಿಗೂ ಶುಭಾಶಯಗಳು. ಈಗ ಮೊದಲು ಏನು ಮಾಡೋಣ ಅಂದ್ರೆ 1 ಕಪ್ ಏನು ಮಾಡೋಣ ಶೇಂಗಾ ತೊಗೊಳ್ಳೋಣ. 1 ಕಪ್ ಶೇಂಗಾ ತೊಗೊಳ್ಳೋಣ. ಶೇಂಗಾ ಚಕ್ಕಿ ತೊಗೋಬೇಕು. ಮೊದಲು ಏನೇನು ತೊಗೋಬೇಕಂದ್ರೆ 1 ಕಪ್ ಶೇಂಗಾ ಅಂತ ಆದರೆ ಎಷ್ಟು ಶೇಂಗಾ ತೊಗೊಂಡಿದ್ದೆವು ಅಷ್ಟರಲ್ಲಿ ಏನು ಮಾಡೋದು, ಬೆಲ್ಲ ತೊಗೊಳ್ಳೋದು. ಆಮೇಲೆ ಏನು ಮಾಡೋದು, ಎಳ್ಳು ತೊಗೊಳ್ಳೋದು. ಮನ್ಯಾಗ ಇದ್ರೆ ತುಪ್ಪ ಇರಲಿಲ್ಲ ಅಂದ್ರೆ ಏನು ತೊಗೊಳ್ಳೋದು, ಸ್ವಲ್ಪ ಎಣ್ಣೆ ಇದ್ರೂ ನಡೀತದೆ. ತುಪ್ಪ ಇರಲಿಲ್ಲ ಅಂದ್ರೆ ಆಮೇಲೆ ನೀರು. ಇಷ್ಟೇನಾಗ್ತದೆ, ಈ ಶೇಂಗಾ ಚಕ್ಕಿಗೆ ಹತ್ತದ. ಗ್ಯಾಸ್ ಆನ್ ಮಾಡಿಕೊಂಡು ಗ್ಯಾಸ್ ಲೋ ಫ್ಲೇಮ್ದಲ್ಲಿ ಇಟ್ಕೊಂಡು ಏನು ಮಾಡೋದು, ಸೊಕಾಸು ಹುರ್ಕೋಬೇಕು. ಸೊಕಾಸು ಹುರ್ಕೊಂಡು ಏನಾಗ್ತದೆ, ಶೇಂಗಾ ಚೆಂದಾಗಿ ಹುರಿತವ. ಲೋ ಫ್ಲೇಮದಲ್ಲಿ ಇಟ್ಕೊಂಡು ಸೊಕಾಸು ಹುರ್ಕೋಬೇಕು. ಇವು ಎಷ್ಟು ಸ್ಲೋ ಹುರ್ಕೋತೀರಿ ಅಷ್ಟು ಚಂದ ಆಗ್ತಾವೆ ಕಾಳು. ಫಾಸ್ಟ್ ಇಟ್ಟು ಹುರ್ಕೊಂಡ್ರೆ ಏನಾಗುತ್ತೆ, ಲೌಕರ್ ಕಾಳು ಹತ್ತವ. ಹಿಂಗಾಗಿ ಏನಾಗಲ್ಲ, ಶೇಂಗಾ ಕಹಿ ಆಗಿಬಿಡ್ತದೆ. ಈಗ ನೋಡಿ, ನಾವು ಈ ಸಣ್ಣ ಮಕ್ಳಿಗೆ ಕುಡಿಬೇಕಾದ್ರೆ ಹಾಗಂತ ಸ್ವಲ್ಪ ಸಣ್ಣ ಕಟ್ ಮಾಡಿ ಕೈಯಾಗ ಕೊಟ್ಟರು ಅಂದ್ರೆ ಚೆನ್ನಾಗಿ ಅನಿಸ್ತದೆ. ಶೇಂಗಾ ಚಕ್ಕಿ ಯಾರ್ಯಾರ ಮನೆಗೆ ಸಂಬಂಧಿಗಳು ಬೀಗರು ಯಾರು ಬಂದ್ರಂದ್ರೆ ನಾಷ್ಟದ ಜೋಡಿ ಶೇಂಗಾ ಚಕ್ಕಿ ಒಂದು ಟೇಸ್ಟ್ ಅನಿಸ್ತದೆ. ಈ ಸೌಕಾಸು ಹುರ್ಕೊಂಡ್ರಿಂದ ಮತ್ತು ಇದು ಶೇಂಗಾ ಚಕ್ಕಿ ಮಾಡಿದ್ರೊಳಗೆ ಏಸನ ಮನೆಯೊಳಗೆ ಒಂದು ಡಬ್ಬಿದಾಗ ಹಾಕಿಟ್ರು ಒಂದು 8-10-15 ದಿನ ಇಟ್ಟರು ಏನಾಗಲ್ಲ. ನೋಡಿ, ಈ ರೀತಿಯಾಗಿ ಹುರ್ಕೋಬೇಕು. ಹುರ್ಕೊಂಡಾದ ಬಳಿಕ ಗ್ಯಾಸ್ ಬಂದ್ ಮಾಡಿ ಇದಕ್ಕೆ ಏನು ಮಾಡ್ಬೇಕು, ಸ್ವಲ್ಪ ಆರ್ಲಕ್ಕೆ ಬಿಡಬೇಕು. ಆರ್ಲಕ್ಕೆ ಬಿಟ್ಟು ಬಳಿಕ ಮಿಕ್ಸರ್ದಾಗ ಹಾಕಬೇಕು. ಈಗ ಏನು ಮಾಡೋಣ, ಅಂದ್ರೆ ಈ ಬೆಲ್ಲಿನ ಆಣ್ ಮಾಡ್ಕೊಳಕ ನಾವು ಎಷ್ಟು ಶೇಂಗಾ ತೊಗೊಂಡಿದ್ದೆವು ಅದೇ ಬಟ್ಲಿಂದ ಏನು ಮಾಡೋದು, ಅಷ್ಟೇ ಮೆಜರ್ಮೆಂಟ್ ಮಾಡಿ ಬೆಲ್ಲ ತೊಗೊಂಡು ಅದರ ಸ್ವಲ್ಪ ಮುಕ್ಕಾಲು ಭಾಗಟ್ಟು ನೀರು ಹಾಕ್ಕೊಳ್ಳೋದು ಅಷ್ಟೇ. ಬೆಲ್ಲ ತೊಗೊಟ್ಟು ಹಾಕ್ಕೊಂಡು ಏನು ಮಾಡೋದು, ಇದಕ್ಕೆ ಏನು ಮಾಡೋದು, ಗರಂ ಮಾಡೋದು ಚಾಲು ಮಾಡೋದು. ಗ್ಯಾಸ್ ಚಾಲು ಮಾಡಿಟ್ಟು ಕುದಿಸ್ಲಿಕ್ಕೆ ಚಾಲು ಮಾಡೋದು. ಮತ್ತು ನೀವು ನೀರು ಜಾಸ್ತಿ ಹಾಕ್ಕೊಂಡ್ರಂದ್ರೆ ಆಣ್ ಲೌಕರ್ ಬರೋಂಗಿಲ್ಲ. ನೀರು ಕಮ್ಮಿ ಹಾಕ್ಕೊಂಡ್ರಂದ್ರೆ ಆಣ್ ಲೌಕರ್ ಬರ್ತವೆ. ಗ್ಯಾಸ್ ಸಣ್ಣ ಇಟ್ಕೊಂಡು ಮತ್ತು ಸೊಕಾಸಾಗಿ ಕೈ ಆಡಿಸ್ಕೊತ ಇದು ಮಾಡೋದು. ಇಲ್ಲಾಂದ್ರೆ ಕೈ ಆಡಿಸಿಲ್ಲ ಅಂದ್ರೆ ಏನು ಮಾಡ್ತಾ ತಾಳು ಹತ್ಕೊಂಡು ಬಿಡ್ತದೆ. ನೋಡಿರಿ, ಈಗ ಅಡುಗೆ ಮಾಡೋಕೆ ಏನು ಮಾಡೋದು, ಮನಸ್ಥಿತಿ ಶಾಂತಿ ಇರಬೇಕು. ಶಾಂತಿ ಇದ್ದ ಬಳಿಕ ಏನಾಗ್ತದೆ, ಅಡುಗೆದಾಗ ಶಕ್ತಿ ಸಿಗ್ತದೆ. ಯಾವುದೇ ಪದಾರ್ಥ ಮಾಡ್ಬೋದು. ದುನಿಯಾದಾಗ ಹತ್ತಾರಲ್ಲ ಶಾಸ್ತ್ರ ಪುರಾಣದಾಗ, ಜೈಸಾ ಅನ್ ವೈಸಾ ಮಣ್, ಜೈಸಾ ಪಾಣಿ ವೈಸಾ ವಾಣಿ. ಹಂಗೆ ನಮ್ಮ ಮನುಷ್ಯ ಹಂಗಿರ್ತದೆ. ನಮ್ಮ ಮನಸ್ಸು ನೋಡಿರಿ, ಅಚಾನಕ್ ನಾರಾಜಾಯಿತು, ದುಃಖಿ ಆಯಿತು, ಆಳಾಗ ಏನಿಸ್ತದೆ, ನಾವು ಯಾವ ರೀತಿಯಾಗಿ ನಮ್ಮ ಸ್ಥಿತಿ ಇರ್ತದೆ ಅದು ಅಡುಗೆ ಮೇಲೆ ಪ್ರಭಾವ ಬೀಳ್ತದೆ. ಅದಕ್ಕೆಲ್ಲ ಅಡುಗೆ ಮಾಡೋಳಕಳಾಗ ಸ್ಥಿತಿ ಹೆಂಗಿರಬೇಕು, ಶಾಂತಿ ಇರಬೇಕು. ಮತ್ತು ಹೆಂಗಿರಬೇಕು ನೋಡಿರಿ, ನಾವು ಈಗ ಅಂದ್ರೆ ಎಲ್ಲರ ಹಂತಕ್ಕೆ ಮೊಬೈಲ್ದಾಗ ಏನು ಮಾಡೋದು, ಪುರಾಣ, ಭಜನೆ, ಕೀರ್ತನ, ದೇವ್ರಿಗೂ ಹಾಡುಗಳು ಹಚ್ಕೊಂಡು ಏನು ಮಾಡೋದು, ಅಡುಗೆ ಮಾಡಬೇಕು. ಇಲ್ಲಾಂದರೆ ಏನ್ರಿ ಮೊಬೈಲ್ದಾಗ ನೋಡ್ಕೋತು, ಧಾರಾವಾಹಿಗಳು ನೋಡ್ಕೋತು ಸ್ಥಿತಿ ಆ ಕಡೆ ಇಟ್ಕೊಂಡು ಅಡುಗೆ ಮಾಡಬಾರ್ದು. ಯಾವಾಗಲೂ ಮನಸ್ಥಿತಿ ಹೆಂಗಿರಬೇಕು, ಪರಮಾತ್ಮ ನೆನಪದಾಗಿದ್ದೇ ಅಡುಗೆ ಮಾಡಬೇಕು. ಹಳೆಗೆ ಏನಾಗ್ತದೆ, ಉಂಡೋರ್ದು ಮನಸ್ಥಿತಿ ಶಾಂತಿ ಇರ್ತದೆ. ಹೆಚ್ಚು ಏನು ಮಾಡ್ಬೇಕು, ಈಗ ಭಲೆ ನೀವು ಈಗ ಏನು ಮಾಡಿರಿ, ಹೊರಗೆ ಊಟ ಮಾಡ್ಲಿಕ್ಕೆ ದಿನದಾಗ 2 ಹೊತ್ತು ಊಟ ಹೊರಗೆ ಮಾಡಿದ್ರು 1 ಹೊತ್ತರ ಮನ್ಯಾಗ ಊಟ ಮಾಡ್ತೀವಿ ಬರ್ರಿ. ಭಲೆ ನೀವು ಸರ್ವಿಸ್ ಮಾಡಕ್ಕೆ ಹೋಗ್ತೀರಿ, ಏನ್ರಿ ಡ್ಯೂಟಿ ಇರ್ತದೆ, ಹೊರಗೆ ಹೋದ್ರು ಏನು ಮಾಡಿ 1 ಹೊತ್ತರ ಮನೆಯಿಂದ ಅಡುಗೆ ಊಟ ಮಾಡಿರಿ. ಮನ್ಯಾಗ ಅಡುಗೆ ಮಾಡೋಕೆ ಏನು ಮಾಡಿರಿ, ಶಾಂತಿಯಿಂದ ಪರಮಾತ್ಮ ನೆನಪದಾಗ ಮತ್ತು ಮನಸ್ಥಿತಿ ಏನು ಮಾಡಿರಿ, ಶಾಂತಿ ಇಟ್ಟು ಮಾಡಿರಿ. ಅಳಗೆ ಏನಾಗ್ತದೆ, ನಮಗೆ ಶಾಂತಿ ಸಿಗ್ತದೆ. ನೋಡಿರಿ, ಮನ್ಯಾಗ ದೇವ್ರ ಪ್ರಸಾದ ಮಾಡೋಕೆ ಏನು ಮಾಡ್ತೀರಿ, ಮನಸ್ಥಿತಿ ಶಾಂತಿ ಇಟ್ಟು ಮಾಡ್ತೀರಿಲ್ರಿ. ಹಂಗೆ ಈಗ ಅಡುಗೆ ಮಾಡೋಕೆ ಏನು ಮಾಡ್ತೀವಿ ರೀ, ಇದೊಂದು ದೇವ್ರ ಪ್ರಸಾದ ಮಾಡ್ಲಿತ್ತಂದು ಚೀರಾಡೋದು, ಒದರಾಡೋದು, ಬಾಯಿಂದ ಯಾವಾಗಲೂ ಏನು ಮಾತಾಡಬೇಕು, ಶುದ್ಧ ಭಾಷೆನೇ ಮಾತಾಡಬೇಕು. ಈಗೇನು ಮಾಡೋಣ,
ಒಂದು 2 ಚಮಚ ಇದಕ್ಕೆ ತುಪ್ಪ ಹಾಕೋಣ. ತುಪ್ಪಿದ್ರೆ ಹಾಕಿರಿ, ಇಲ್ಲಂದ್ರೆ ನಡೀತದೆ. 2 ಚಮಚ ತುಪ್ಪ ಹಾಕಿಬಿಟ್ಟು ಒಳ್ಳೆ ಫ್ಲೇವರ್ ಬರ್ತದೆ. ಹಿಂಗೆ ಕೈ ಆಡಿಸ್ಕೊತ ಹೋಗ್ಬೇಕು. ನೋಡಿರಿ ಇದು ಪಾಕ ಐತಿಲ್ಲ ಈಗ ಏನು ಮಾಡಬೇಕಿದು ಹಿಂಗೆ ನಿಮ್ಮ ಕೈಗೆ ಹತ್ಕೋಬೇಕು. ಹಿಂಗೆ ತೊಗೊಂಡು ಅದು ಹಿಂಗೆ ಕೈಗೆ ಹಿಂಗೆ ಬರಬೇಕು, ಹತ್ಕೋಬೇಕು. ನೋಡಿ ಹಿಂಗೆ ಬರಬೇಕು, ಕೈ ಹತ್ಕೋಬೇಕು. ಹಿಂಗೆ ತಾರು ಬಿಡ್ಲಿಕ್ಕತ್ತದಿಲ್ಲ, ಹಿಂಗೆ ಆಗ್ಬೇಕು ಅಳಗೆ ಏನು ಮಾಡಬೇಕು, ನೋಡಿರಿ ಹಿಂಗೆ ತಾರು ಬರಬೇಕು. ಈಗ ಏನು ಮಾಡಿದೆವು, ಇದಕ್ಕೆ ಶೇಂಗಾ ಕುಟ್ಟ ಮಿಕ್ಸರ್ ಹಾಕ್ಕೊಂಡಿದ್ದೇವಲ್ಲ, ದಮ್ಮನ್ನು ಹಾಕ್ಕೋಬೋದು. ನಿಮ್ಗೆ ಹೆಂಗೆ ಸಣ್ಣ ಹಾಕ್ಕೋಬೇಕಾದ್ರೆ ಸಣ್ಣ ಹಾಕ್ಕೋಬೋದು, ದಮ್ ಹಾಕ್ಕೋಬೇಕು ದಮ್ ಹಾಕ್ಕೋಬೇಕು. ಅಳಗೆ ಏನು ಮಾಡ್ಬೇಕು, ಈಗ ಇದರಲ್ಲಿ ಶೇಂಗಾ ಕುಟ್ಟನ್ನು ಹಾಕ್ಕೊಂಡು ಬಿಡಬೇಕು. ಹಾಕ್ಕೊಂಡಿದ್ದೇವಲ್ಲ, ಹಿಂಗೆ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೋಬೇಕು. ಸೋಪಾ ಪದ್ಧತಿ ಮತ್ತು ಲೌಕರ್ನೂ ಆಯ್ತು. ಈ ರೀತಿಯಾಗಿ ಮಿಕ್ಸ್ ಮಾಡ್ಕೋಬೇಕು. ಮತ್ತು ಬೆಲ್ಲದಿಂದ ಮಾಡೋದ್ರಿಂದ ಶರೀರಕ್ಕೂ ಚಲೋ ಇರ್ತದೆ ಇದು. ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡು ಎಷ್ಟು ಚೆಂದಾಗಿ ಮಿಕ್ಸ್ ಆಯ್ತದೆ. ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡು ಈಗ ಏನು ಮಾಡಬೇಕು, ನಾವೆಲ್ಲಿ ಕೆಳಗೆ ಹಾಕ್ತೀವಿ ನೋಡು, ಅಲ್ಲಿ ಏನು ಮಾಡಬೇಕು, ಒಂದು ಸ್ವಲ್ಪ ತುಪ್ಪಿನ ಎಣ್ಣೆ ಇದ್ರೆ ಒಂದು ಸ್ವಲ್ಪ ಕೆಳಗೆ ಹಚ್ಬೇಕು ಎಣ್ಣೆ. ಯಾಕಂದ್ರೆ ಅದು ಏನು ಮಾಡಲ್ಲ, ಕೆಳಗೆ ಹತ್ಕೊಳ್ಳಲ್ಲ. ಈಗ ಹಚ್ಕೊಂಡು ಏನು ಮಾಡಬೇಕು, ಇದೆಲ್ಲ ಇದ್ರಾಗ ಬರ್ಕೋಬೇಕು. ಹಿಂಗೆ ಈ ರೀತಿಯಾಗಿ ಬರ್ಕೊಂಡ್ಬಿಟ್ಟು ನೋಡಿ ಎಷ್ಟು ಕ್ಲಿಯರಾಗಿ ಬರ್ತದೆ, ಹತ್ಕೊಳ್ಳಲ್ಲ ಹೊಟ್ಟೆ. ಯಾಕಂದರೆ ನಾವು ಇದ್ರಾಗ ಏನು ಮಾಡ್ತೀವಿ, ಒಂದು ಸ್ವಲ್ಪ ತುಪ್ಪ ಇಲ್ಲಾಂದರೆ ತುಪ್ಪ ಇತ್ತಿಲ್ಲ ಎಣ್ಣೆ ಹಾಕ್ಕೊಂಡು ಒಂದು ಸ್ವಲ್ಪ ನಡೀತದೆ. ಒಂದು 2 ಚಮಚ ಎಣ್ಣೆ ಹಾಕ್ಕೊಂಡ್ರೆ ಅದಕ್ಕೆ ಏನಾಗ್ತದೆ, ಎಲ್ಲ ಬಿಟ್ಕೋತದೆ. ಈ ರೀತಿಯಾಗಿ ಮಾಡಿಕೊಂಡು ಮತ್ತು ಒಂದು ಸ್ವಲ್ಪ ಬೆಳ್ಳುಣಿಗೆ ಏನು ಮಾಡೋದು, ಒಂದು ಸ್ವಲ್ಪ ತುಪ್ಪ ಇಲ್ಲಾಂದ್ರೆ ಎಣ್ಣೆ ಹಚ್ಕೋಬೋದು. ಯಾಕಂದ್ರೆ ಹತ್ಕೊಳ್ಳಲ್ಲ ಬೆಳ್ಳುಣಿಗೆ. ಮತ್ತು ನೀವು ಎಳೆ ಭೀ ಹಾಕ್ಕೋಬೋದು ಇದ್ರಾಗ. ನೋಡಿರಿ ಹಿಂಗೆ ಮಾಡಿ ಹಿಂಗೆ ಲಟಾಸೋದು, ಚಪಾತಿ ಲಟಾಸೋದು, ಸೊಕಾಸು ಲಟಾಸ್ಕೋತ ಹೋಗೋದು. ಮತ್ತು ನಾವು ಎಷ್ಟು ತುಪ್ಪ ಹಚ್ಕೋತ ಹೋಗ್ತೀವಿ ಆ ಟೈಮ್ ಮಾಡ್ತದೆ, ಇದು ಬಿಡ್ತದೆ. ಇಲ್ಲಾಂದ್ರೆ ಏನಾಗ್ತದೆ, ಇದಕ್ಕೆ ಹತ್ಕೋತದ. ಅದು ತುಪ್ಪ ಏನು ಮಾಡೋದು, ಅದಕ್ಕೆ ನೋಡಿ ಈ ರೀತಿ ಏನು ಮಾಡೋದು, ಇದಕ್ಕೆ ಹಿಂಗೆ ಮಾಡ್ಕೋದು. ಎಷ್ಟು ಮಸ್ತ್ ಆಗ್ತದೆ ನೋಡಿ. ಈ ರೀತಿ ಮಾಡಿಕೊಂಡು ಸೊಕಾಶಿ ಎಳ್ಕೊಂಡ್ರಿ ಈ ರೀತಿ ಮಾಡಿಕೊಂಡು ಆಮೇಲೆ ಒಂದು 3 ಮಿನಿಟ್ ಬಿಟ್ಟು ಇದಕ್ಕೆ ಏನು ಮಾಡೋದು, ಕಟ್ ಮಾಡ್ಕೊಳಕ್ಕೆ ಬರ್ತದೆ. ಈಗ ಒಂದು ಸ್ವಲ್ಪ ಆರಬೇಕು, ಇದಕ್ಕೆ ಗರಮ್ ಅದು. ಈಗ ಇದು ಒಂದು 3 ಮಿನಿಟ್ ಬಿಟ್ಟು ಇದು ಕಟ್ ಮಾಡ್ಕೊಳ್ಳೋಣ. ನೋಡಿ ಈ ರೀತಿ ಆಗಿರ್ತದೆ. ಅವಾಗ ಏನು ಮಾಡೋದು, ಒಂದು ಸ್ವಲ್ಪ ಚಾಕುಲಿ ಹಿಂಗೆ ಕಟ್ ಮಾಡ್ಕೊಂಬಿಡೋದು. ನಮಗೆ ಯಾವ ಸೈಜ್ ಬೇಕು ಆ ಸೈಜ್ ಕಟ್ ಮಾಡ್ಕೊಬೋದು. ಈ ರೀತಿ ಕಟ್ ಮಾಡಿಕೊಂಡು ಮಸ್ತ್ ಆತವು. ಶೇಂಗಾ ಚಕ್ಕಿ ಅಂದರೆ ಹೆಂಗೆ ಎಲ್ಲರಿಗೂ ಇಷ್ಟ ಆತವೆ. ಸಣ್ಣ ಮಕ್ಳಿಗಂದ್ರೆ ಭಾಳ ಇಷ್ಟ. ಅದಕ್ಕೆಲ್ಲ ಏನು ಮಾಡೋದು, ಚೆಂದ ಶೇಂಗಾ ಹುರ್ಕೊಂಡ್ಬಿಟ್ಟು ಶೇಂಗಾ ಚಕ್ಕಿ ಮಾಡಿ ಒಂದು ಡಬ್ಬಿದಾಗ ಹಾಕಿ ಇಟ್ಬಿಟ್ಟು ಅಂದ್ರೆ ಮಕ್ಳು ತಿಂತಾವೆ. ನೋಡಿರಿ ಎಷ್ಟು ಚೆಂದಾಗಿ ಬಂದವೆ ನೋಡಿರಿ. ನೋಡಿ ಎಷ್ಟು ಚೆಂದಾಗಿ ನೋಡಿ. ಇದಕ್ಕೆಂತಾರೆ ಬೆಲ್ಲದ ಶೇಂಗಾ ಚಕ್ಕಿ ಅಂತಾರೆ. ಮತ್ತು ಸಕ್ರೆದು ಮಾಡಿದ್ರೆ ಅದು ಹೆಂಗತ್ತೆ, ಸಕ್ರೆ ಕುರ್ಕುರ ಆದ್ರೂ ಸಕ್ರೆಗಿಂತ ಬೆಲ್ಲಿನ ಟೇಸ್ಟಿ ಬರ್ತದೆ. ಅದಕ್ಕೆ ಏನು ಮಾಡೋದು, ಹಿಂಗೆ ತಕ್ಕೋತ ಹೋಗು. ಎಷ್ಟು ಚೆನ್ನಾಗಿ ಬರ್ತಾವೆ. ಅದಕ್ಕಲ್ಲೇ ಇದೇನು ರೆಸಿಪಿ ಏನು, ಸಣ್ಣ ಮಕ್ಕಳಿಗೆ ನಾವು ಹಿಂಗೆ ಡಬ್ಬದಾಗ ಹಾಕಿಟ್ಟೇವಲ್ಲ, ಚೆಂದ ಆಗಿಬಿಡ್ತಾವೆ. ನೋಡಿರಿ ಶೇಂಗಾ ಚಕ್ಕಿ ಎಷ್ಟು ಚೆನ್ನಾಗ್ಯಾವ ನೋಡ್ಬೋದು ನೀವು, ಎಷ್ಟು ಚೆಂದಾಗಿ ಬಂದವು. ಅದಕ್ಕೆಲ್ಲ ಏನು ಮಾಡೋದು, ಈ ರೀತಿಯಾಗಿ ಬೆಲ್ಲದ ಶೇಂಗಾ ಚಕ್ಕಿ ಮಾಡಿ ಬಿಡ್ಬೋದು ನೀವು. ಶರೀರಕ್ಕೂ ಚಲೋ ರೀತಿ ಇರ್ತದೆ ಮತ್ತು ನಮ್ಗೆ ಯಾವಾಗಾರ ಟೇಸ್ಟಿನೂ ಆಗ್ತದೆ ತಿನ್ಬೇಕಾದ್ರೆ. ಈ ರೀತಿ ಶೇಂಗಾ ಚಕ್ಕಿ ಮಾಡ್ಬೋದು. ಎಲ್ಲರಿಗೂ ಓಂ ಶಾಂತಿ. ನಮ್ಮ ಚಾನಲ್ ನೋಡೋದವ್ರಿಗೆಲ್ಲರಿಗೂ ಧನ್ಯವಾದಗಳು.
ಓಂ ಶಾಂತಿ.